ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಕಾರ್ತಿಕ ಶುಕ್ಲ ಪಕ್ಷದ ಪ್ರತಿಪಾದ ಈ 5 ದಿನ ಆಚರಿಸುವ ಹಬ್ಬ ದೀಪಾವಳಿ. ಅಶ್ವಿನ ಕೃಷ್ಣ ದ್ವಾದಶಿಯು ಗೋವತ್ಸ ದ್ವಾದಶಿ ಎಂದು ಕರೆಸಿಕೊಳ್ಳುತ್ತದೆ. ಗೋ ಎಂದರೆ ಹಸು, ಎತ್ತು, ವತ್ಸ ಎಂದರೆ ಕರುಗಳು. ಈ ದಿವಸ ಹಸುವಿಗೆ ಗೋಗ್ರಾಸವನ್ನು ಸಮರ್ಪಿಸುವುದರಿಂದ ಪಿತೃಗಳು ಸಂತೃಪ್ತರಾಗುತ್ತಾರೆ ಮತ್ತು ಮನೆಯಲ್ಲಿ ಕಲಹ ಅಶಾಂತಿಗಳು ಪರಿಹಾರವಾಗಿ ಸಮೃದ್ಧಿ ನೆಲೆಸುತ್ತದೆ. ಇದು ಯಾಕೆ ಮಾಡುತ್ತಾರೆ ಅಂದರೆ, ಕೃಷಿಯಲ್ಲಿ ನೆರವಾದ ಎತ್ತುಗಳಿಗೆ, ಇಡೀ ಕುಟುಂಬವನ್ನು ತನ್ನ ಹಾಲಿನಿಂದ ಸಾಕುವ ಹಸುಗಳಿಗೆ, ತನ್ನ ಓಡಾಟದಿಂದ ಮನೆಯಲ್ಲಿ ಚೈತನ್ಯವನ್ನು ಪುಟಿದೇಳಿಸುವ ಕರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ ಮಾಡುತ್ತಾರೆ. ಗೋವತ್ಸ ದ್ವಾದಶಿಯ ದಿವಸ ಯಾವ ರೀತಿ ಪೂಜೆ ಮಾಡೋದು ಅಂತ ನಾನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಹಸು ಕರುಗಳಿದ್ರೆ ಅಲ್ಲಿ ಹೋಗಿ ನೀವು ಹಸು ಕರುವನ್ನು ಶುದ್ಧವಾಗಿ ನೀರಿಂದ ತೊಳ್ಕೊಂಡು ಅರ್ಶಿನ ಕುಂಕುಮವನ್ನು ಏರಿಸಿ, ಸಿಂಧೂರವನ್ನು ಏರಿಸಿ, ಗೆಜ್ಜೆ ವಸ್ತ್ರ ಅಥವಾ ನೀವು ಬ್ಲೌಸ್ ಪೀಸನ್ನು ಏರಿಸಿ ಗೋವುಗಳಿಗೆ, ಹಸುಗಳಿಗೆ, ಕರುಗಳಿಗೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತೆ. ದೇಶಕಾಲವನ್ನು ಹೇಳಿಕೊಂಡು ಗೋವತ್ಸ ದ್ವಾದಶಿಯ ಪ್ರಯುಕ್ತ ವತ್ಸ ಸಹಿತ ಗೋಪೂಜನಂಚ ಕರಿಷ್ಯ ಅಂತ ಸಂಕಲ್ಪ ಮಾಡ್ಕೊಳ್ಬೇಕು. ವತ್ಸ ಅಂದರೆ ಕರುವಿನ ಸಹಿತ ಪೂಜೆಯನ್ನು ಮಾಡ್ತೇನೆ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಒಂದು ಹಸು ಕರುವಿನ ಪೂಜೆ ಮಾಡಿದ್ರೆ 33 ಕೋಟಿ ದೇವರ ಪೂಜೆ ಮಾಡಿದ ಫಲ ಸಿಗುತ್ತಂತೆ. ಆದ್ದರಿಂದ ಆವತ್ತು ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಬೇಕು. ತುಪ್ಪ ದೀಪ ಆಗಿರ್ಬೋದು ಅಥವಾ ಎಳ್ಳೆಣ್ಣೆ ದೀಪ ಆಗಿರ್ಬೋದು. ಎಳ್ಳೆಣ್ಣೆ ತುಂಬ ಶ್ರೇಷ್ಠ, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ದೀಪವನ್ನು ಹಚ್ಚಿ ಗೋಗ್ರಾಸವನ್ನು ನೈವೇದ್ಯವಾಗಿ ನೀಡಬೇಕಾಗುತ್ತೆ. ಗೋಗ್ರಾಸ ಅಂದರೆ ಅಕ್ಕಿ ಬೆಲ್ಲ. ಒಂದು ಮುಷ್ಟಿ ಅಕ್ಕಿ ಬೆಲ್ಲವನ್ನು ಹಸುವಿಗೆ ಆ ದಿವಸ ತಿನ್ನಿಸಿದ್ರೆ ನಿಮ್ಮ ಪಿತೃಗಳಿಗೂ ಸಂತೃಪ್ತಿ ಆಗುತ್ತಂತೆ, ಪಿತೃದೋಷನೂ ನಿವಾರಣೆ ಆಗುತ್ತಂತೆ. ಸಾಲದ ಬಾಧೆಗಳು, ಕಿರಿಕಿರಿಗಳಿದ್ರೆ ಅದು ಕೂಡ ಶಮನ ಆಗ್ತಾ ಹೋಗುತ್ತಂತೆ. ಆಮೇಲೆ ಹಸುಗಳಿಗೆ ಒಂದು ಮುಷ್ಟಿ ಅಕ್ಕಿ ಬೆಲ್ಲವನ್ನು ತಿನ್ನಿಸಿದರೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟೇ ಶ್ರೇಷ್ಠ ಅಂತೆ. ಆದ್ದರಿಂದ ಆವತ್ತು ನೀವು ಗೋಗ್ರಾಸವನ್ನು ನೈವೇದ್ಯವಾಗಿ ಕೊಟ್ಟು ಆರತಿಯನ್ನು ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಆಮೇಲೆ ಕೊನೆಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡಲೇಬೇಕು. ಗೋವಿನ ಪಾದದ ಹತ್ರ 3 ಸಲ ನೀರು ಬಿಟ್ಟು ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಹಸು ಕರು ಇಲ್ಲ ಅಂತಂದರೆ, ಮನೆಯಲ್ಲಿ ಹಸು ಕರುವಿನ ವಿಗ್ರಹ ಇದ್ದರೆ ನೀವು ಮನೆಯಲ್ಲೇ ಒಂದು ಮಣೆ ಇಟ್ಟು, ದೇವ್ರ ಮನೆಯಲ್ಲಿ ಅಥವಾ ಹಾಲಲ್ಲಿ ಒಂದು ಮಣೆ ಇಟ್ಟು, ಆ ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಆ ವಿಗ್ರಹಗಳನ್ನು ಇಟ್ಟು ಅದಕ್ಕೆ 18+2 ಗೆಜ್ಜೆ ವಸ್ತ್ರ ಏರಿಸಿ, ಹೂವು, ಅಕ್ಷತೆ, ಅರ್ಶಿನ ಕುಂಕುಮ ಸಿಂಧೂರ ಎಲ್ಲ ಹಾಕಿ ಆದಮೇಲೆ ದೀಪ ಹಚ್ಚಬೇಕು. ಎಳ್ಳೆಣ್ಣೆ ದೀಪ ಹಚ್ತೀರಾ ಅಥವಾ ತುಪ್ಪ ದೀಪ ಹಚ್ತೀರಾ ನಿಮಗೆ ಬಿಟ್ಟಿದ್ದು. ಆಮೇಲೆ ಗೋಗ್ರಾಸವನ್ನು ನೈವೇದ್ಯವಾಗಿ ಕೊಟ್ಟು ಆರತಿ ಎತ್ತಬೇಕು. ಆರತಿ ಆಡುವಾಗ ನೀವು ಮಹಾಲಕ್ಷ್ಮಿಯ ಯಾವುದಾದ್ರೂ ಆರತಿ ಹಾಡನ್ನು ಹಾಡಿ ಆರತಿ ಎತ್ತಬೇಕಾಗುತ್ತೆ. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಇಷ್ಟಾರ್ಥವನ್ನು ಬೇಡ್ಕೊಳ್ಬೇಕಾಗುತ್ತೆ. ನಂತರ ಗೋವಿನ ಪಾದದ ಹತ್ರ ಅರ್ಘ್ಯವನ್ನು ಕೊಡಬೇಕಾಗುತ್ತೆ. ಅರ್ಘ್ಯವನ್ನು ಕೊಟ್ಟಾಗ ಮಾತ್ರ ನಿಮ್ಮ ಪೂಜೆ ಕಂಪ್ಲೀಟ್ ಆಗೋದು. ನೆನ್ಪಿಟ್ಕೊಳ್ಳಿ. ಹಸುವಿನ ಪೂಜೆಗೆ ನಂದಿನಿ ವ್ರತ ಅಂತ ಕೂಡ ಕರೀತಾರೆ. ಇಲ್ಲ ನಮ್ಮ ಮನೆಯಲ್ಲಿ ವಿಗ್ರಹನೂ ಇಲ್ಲ ಅಂತಂದರೆ ಹಸು ಕರುವಿನ ರಂಗೋಲಿ ಇಟ್ಟು ರಂಗೋಲಿಗೆ ಪೂಜೆ ಮಾಡ್ಬೋದು. ಯಾವ ರೀತಿ ನಾವು ವಿಗ್ರಹಗಳಿಗೆ ಅಥವಾ ಹಸು ಕರುಗಳಿಗೆ ಪೂಜೆ ಮಾಡ್ತೀವಿ ಅದೇ ರೀತಿ ರಂಗೋಲಿಗೂ ಪೂಜೆ ಮಾಡ್ಬೋದು. ಆದರೆ ರಂಗೋಲಿನ ತಪ್ಪಾಗಿ ಹಾಕಬೇಡಿ. ನೀಟಾಗಿ ರಂಗೋಲಿನ ನೋಡ್ಕೊಂಡು ಹಾಕಿ ಅದನ್ನು ಪೂಜೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀರೋ ಅಷ್ಟು ನಿಮಗೆ ಫಲ ದೊರೆಯುತ್ತೆ. ಅಥವಾ ಆಡಂಬರಕ್ಕೆ ಅಥವಾ ಯಾರೋ ಆ ಕಡೆ ಕಡೆಯವ್ರು ನೋಡ್ತಾರೆ ಅದಕ್ಕೋಸ್ಕರ ನೀವು ಪೂಜೆ ಮಾಡಬೇಡಿ. ಗೋವತ್ಸ ದ್ವಾದಶಿಯ ದಿವಸ ಗೋಪೂಜೆ ಮಾಡಿ ಗೋವುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ತುಂಬ ಶ್ರೇಷ್ಠ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.